ನಮಸ್ಕಾರ ಫ್ರೆಂಡ್ಸ್. ಇವತ್ತು ವಿಡಿಯೋದಲ್ಲಿ ಲಾವಾ ಕೀಪ್ಯಾಡ್ ಮೊಬೈಲ್ ಡೆಡ್ ಆಗಿದೆ. ಈ ಡೆಡ್ ಮೊಬೈಲ್ ಹೇಗೆ ಆನ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊಬೈಲ್ ಆನ್ ಆಗ್ತಿಲ್ಲ, ಈ ಮೊಬೈಲ್ ಹೇಗೆ ಆನ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಯಾವುದೇ ಮೊಬೈಲ್ ಡೆಡ್ ಆಗಿರಲಿ ಫಸ್ಟ್ ಬ್ಯಾಟ್ರಿ ಚೆಕ್ ಮಾಡಿ ಫ್ರೆಂಡ್ಸ್. ಬ್ಯಾಟ್ರಿಯಲ್ಲಿ ವೈಟೇಜ್ ಎಷ್ಟಿದೆ, ಚಾರ್ಜಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಬ್ಯಾಟ್ರಿಯಲ್ಲಿ ಚಾರ್ಜಿಂಗ್ ಚೆಕ್ ಮಾಡ್ಬೇಕಂತಂದ್ರೆ ಮಲ್ಟಿಮೀಟರ್ದಲ್ಲಿ DC20ಗೆ ಮೀಟರ್ ಸೆಟ್ ಮಾಡಿ, ನಂತರ ರೆಡ್ ವೈರ್ ಮತ್ತೆ ಬ್ಲಾಕ್ ವೈರ್ ತಗೊಂಡು ಬ್ಯಾಟ್ರಿಗೆ ಮೈನಸ್ ಮತ್ತೆ ಪ್ಲಸ್ಗೆ ಟಚ್ ಮಾಡಿದ ನಂತರ ಮಲ್ಟಿಮೀಟರ್ದಲ್ಲಿ ವೈಟೇಜ್ ತೋರಿಸ್ತದೆ. ಅದರಲ್ಲಿ ವೈಟೇಜ್ ಎಷ್ಟು ಬರ್ಬೇಕಂತಂದ್ರೆ 4.7 3.7 ಬರಬೇಕು. ಅಂದ್ರೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಇರುತ್ತೆ. ಒಂದ್ ವೇಳೆ 0 ಬಂತಂದ್ರೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಇರಲ್ಲ. ಇದು ಬಂದು 4.7 ತೋರಿಸ್ತಿದೆ. ಬ್ಯಾಟ್ರಿ ಫುಲ್ ಇದೆ, ನಾರ್ಮಲ್ ಇದೆ, ಓಕೆ, ಬ್ಯಾಟ್ರಿ ಪ್ರಾಬ್ಲಮ್ ಏನಿಲ್ಲ. ಬಟ್ ಮೊಬೈಲ್ದಲ್ಲೇ ಪ್ರಾಬ್ಲಮ್ ಇದೆ, ಅದಕ್ಕೆ ಆನ್ ಆಗ್ತಿಲ್ಲ. ಇನ್ನೊಮ್ಮೆ ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿ, ಬ್ಯಾಟ್ರಿಯಲ್ಲಿ ಚಾರ್ಜ್ ಫುಲ್ ಇದೆ, 4.6 ಬರ್ತದೆ. ಅಂದ್ರೆ ಬ್ಯಾಟ್ರಿ ಫುಲ್ ಇದೆ, ಬ್ಯಾಟ್ರಿ ಏನು ಓಕೆ ಇದೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಮೊಬೈಲ್ದಲ್ಲೇ ಪ್ರಾಬ್ಲಮ್ ಇದೆ, ಅದಕ್ಕೆ ಆನ್ ಆಗ್ತಿಲ್ಲ. ಇವಾಗ ಬ್ಯಾಟ್ರಿ ಓಕೆ ಇದೆ ಫ್ರೆಂಡ್ಸ್, ಬ್ಯಾಟ್ರಿ ಏನು ಓಕೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಮೊಬೈಲ್ ಚೆಕ್ ಮಾಡ್ಬೇಕು. ಮೊಬೈಲ್ ಏನು ಫುಲ್ ಶಾಟ್ ಇದೆ, ಆಫ್ ಶಾಟ್ ಇದೆ ಅಂತ ಚೆಕ್ ಮಾಡ್ಬೇಕು. ಫುಲ್ ಶಾಟ್ ಇದ್ರೆ ಆನ್ ಆಗಲ್ಲ, ಆಫ್ ಶಾಟ್ ಇದ್ರೆ ಆನ್ ಆಗಲ್ಲ. ಮತ್ತೆ ಒಂದೇ ವಾಟರ್ ಡ್ಯಾಮೇಜ್ ಆಗಿದ್ರೆ ಆನ್ ಆಗಲ್ಲ. ಇವಾಗ ಮೊಬೈಲ್ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಗೆ ಚೆಕ್ ಮಾಡೋದು ತೋರಿಸ್ತು ನೋಡಿ ಬನ್ನಿ. ಫಸ್ಟ್ ಮಲ್ಟಿಮೀಟರ್ದಲ್ಲಿ ಬೀಪ್ ಮೋಡಿಗೆ ಸೆಟ್ ಮಾಡಿ, ಬಜರ್ ಮೋಡಿಗೆ ಸೆಟ್ ಮಾಡಿ. ಮಲ್ಟಿಮೀಟರ್ನ ಬಜರ್ ಮೋಡ್ ಸೆಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬಜರ್ ಮೋಡ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ನೋಡಿಕೊಂಡ ನಂತರ ಒಂದು ವೈರ ಗ್ರೌಂಡ್ ಪಾಯಿಂಟ್ಗೆ ಟಚ್ ಮಾಡಿ, ಮೊಬೈಲ್ ಗ್ರೌಂಡ್ ಪಾಯಿಂಟ್ಗೆ ಟಚ್ ಮಾಡಿ. ಇನ್ನೊಂದು ವೈರನ ಬ್ಯಾಟ್ರಿ ಪ್ಲಸ್ ಪಾಯಿಂಟ್ಗೆ ಟಚ್ ಮಾಡಿ, ಬ್ಯಾಟ್ರಿ ಪ್ಲಸ್ಗೆ ಟಚ್ ಮಾಡಿ. ಇಲ್ಲಿ ನೋಡಿ, ಇವಾಗ ಬೀಪ್ ಬರ್ತಿದೆಯಲ್ಲ, ಈ ಮೊಬೈಲ್ ಫುಲ್ ಶಾರ್ಟ್ ಇದೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ ರೆಡ್ ಲೈಟ್ ಬರ್ತಿದೆ. ಇವಾಗ ನೋಡಿ ಫುಲ್ ಬೀಪ್ ಬರ್ತದೆ. ಬೀಪ್ ಬರ್ತದೆ ಅಂದ್ರೆ ಈ ಮೊಬೈಲ್ ಫುಲ್ ಶಾರ್ಟ್ ಇದೆ. ಈ ಫುಲ್ ಶಾರ್ಟ್ ನ ಹೇಗೆ ರಿಪೇರಿ ಮಾಡೋದಂತ ನಾ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಮೈನಸ್ ಪಾಯಿಂಟ್ ಗಿಟ್ರನ ಫುಲ್ ಬೀಪ್ ಬರ್ತದೆ, ಪ್ಲಸ್ ಪಾಯಿಂಟ್ ಗಿಟ್ರನ ಫುಲ್ ಬೀಪ್ ಬರ್ತದೆ. ಎರಡು ಕಡೆ ಬೀಪ್ ಬರಕೈತೆ ಅಂತಂದ್ರೆ ಈ ಮೊಬೈಲ್ ಫುಲ್ ಶಾರ್ಟ್ ಇದೆ. ಪ್ಲಸ್ ಬ್ಯಾಟ್ರಿ ಪ್ಲಸ್ ಮತ್ತೆ ಮೈನಸ್ಗೆ ವೈರ್ ಟಚ್ ಮಾಡಿದಂಗೆಲ್ಲ ಬೀಪ್ ಬರ್ತಂದ್ರೆ ಮೊಬೈಲ್ ಫುಲ್ ಶಾರ್ಟ್ ಆದಂತ ಅರ್ಥ. ಇವಾಗ ಫುಲ್ ಶಾರ್ಟ್ ಆದ ಮೊಬೈಲ್ ಹೇಗೆ ರಿಪೇರ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಇದು ಈ ತರ ಕಾರಣ ಒಂದು ವಾಟರ್ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಯಾವ್ದೊಂದು ಚಾರ್ಜಿಂಗ್ ಇಟ್ಟಾಗ ಯಾವ್ದನ್ನ ಒಂದು ಕೆಪಾಸಿಟರ್ ಏನೋ ಶಾರ್ಟ್ ಆಗಿರುತ್ತೆ, ಅವಾಗ ಈ ತರ ಆಗ್ತದೆ. ಇವಾಗ ಇಲ್ಲಿ ಎಲ್ಲಿ ಶಾರ್ಟ್ ಆಗಿದೆ ಅಂತ ಚೆಕ್ ಮಾಡಿ, ಇದನ್ನ ಶಾರ್ಟ್ ಹೇಗೆ ರಿಮೂವ್ ಮಾಡೋದಂತ ನಾ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ಮೊಬೈಲ್ ದಲ್ಲಿ ನೋಡಿ, ಇಲ್ಲಿ ವಾಟರ್ ಡ್ಯಾಮೇಜ್ ಆಗಿದೆ. ಟಾರ್ಚ್ ಸೆಕ್ಷನ್ ಎಲ್ಲ ಫುಲ್ ಕಾರ್ಬನ್ ಬಂದಿದೆ ವಾಟರ್ ಡ್ಯಾಮೇಜ್ ಆಗಿ. ಈ ತರ ಮದರ್ ಬೋರ್ಡ್ ನಲ್ಲಿ ಎಲ್ಲೇ ಕಾರ್ಬನ್ ಜಾಮ್ ಆಗಿರ್ಲಿ ಮೊಬೈಲ್ ಆನ್ ಆಗಲ್ಲ. ಈ ತರ ಕಾರ್ಬನ್ ಜಾಮ್ ಆಗಿತ್ತಂದ್ರೆ ಕ್ಲೀನರ್ ಅಥವಾ ಪೆಟ್ರೋಲ್ ಇಲ್ಲಾಂದ್ರೆ IP, ಈ ಮೂರಲ್ಲಿ ಯಾವ್ದನ ಒಂದು ತಗೊಂಡು ಮದರ್ ಬೋರ್ಡ್ ನ ಫುಲ್ ಕ್ಲೀನ್ ಮಾಡಿ. ಈ ತರ ಕಾರ್ಬನ್ ಬಂದ ಏರಿಯಾ ಎಲ್ಲ ಕ್ಲೀನ್ ಮಾಡಿ, ಕ್ಲೀನರ್ ಅಥವಾ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡಿದ ನಂತರ ಫ್ಲೋರ್ ಗನ್ಲೆ ಸ್ವಲ್ಪ ಲೈಟ್ ಆಗಿ ಹೀಟ್ ಮಾಡಿದ ನಂತರ ಮೊಬೈಲ್ ಫುಲ್ ಶಾಟ್ ಹೋಗಿದೆ ಇಲ್ಲ ಚೆಕ್ ಮಾಡಿ. ಇವಾಗ ನಾನು ಇದನ್ನ ಇಲ್ಲಿ ಕ್ಲೀನರ್ ಹಾಕಿ ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಅದೆಲ್ಲ ಕಾರ್ಬನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದ ನಂತರ ಫುಲ್ ಶಾಟ್ ಹೋಗ್ತದ ಇಲ್ಲ ಚೆಕ್ ಮಾಡ್ತೀನಿ. ಒಂದೇಳೆ ಹೋಗ್ಲಿಕ್ಕಂದ್ರೆ ಕೆಪಾಸಿಟರ್ ಹೇಗೆ ಶಾರ್ಟ್ ಆದ ಚೆಕ್ ಮಾಡೋದಂತ ನಾನು ತೋರಿಸ್ತೀನಿ. ಇವಾಗ ಅದನ್ನ ಕ್ಲೀನ್ ಮಾಡಿದ ನಂತರ ಶಾರ್ಟ್ ಓದ್ತದೆಲ್ಲ ಚೆಕ್ ಮಾಡಿದ ಮೇಲೆ ಆ ಕೆಪಾಸಿಟರ್ಗಿನ್ನ ಶಾರ್ಟ್ ಆಗಿತ್ತಂದ್ರೆ ಅದನ್ನ ಹೇಗೆ ಚೆಕ್ ಮಾಡೋದು ತೋರಿಸ್ತೀನಿ ಬನ್ನಿ. ಇದನ್ನ ವಾಶ್ ಮಾಡ್ತೀನಿ. ಇವಾಗ ಐಪ್ ಹಾಕಿ ಕ್ಲೀನ್ ಮಾಡ್ತೀನಿ. ಫುಲ್ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಲೈಟ್ ಆಗಿ ಬ್ಲೋವರ್ ಗನ್ ಹೀಟ್ ಮಾಡ್ತೀನಿ. ಫುಲ್ ಶಾರ್ಟ್ ಓದ್ತದ ಇಲ್ಲ ಚೆಕ್ ಮಾಡ್ತೀನಿ. ಹೋಗ್ಲಿಲ್ಲಕ್ಕಂದ್ರೆ ಒಂದು ಟೈಮು ಎಲ್ಲೇನು ಕೆಪಾಸಿಟರ್ ಶಾರ್ಟ್ ಆಗಿರುತ್ತೆ ಅದನ್ನ ಹೇಗೆ ರಿಮೂವ್ ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿ ಫುಲ್ ಕಾರ್ಬನ್ ಕ್ಲೀನ್ ಆಗಿದೆ. ಐಪ್ಲಿಂದ ಫುಲ್ ಕಾರ್ಬನ್ ಕ್ಲೀನ್ ಆಯ್ತು. ಕ್ಲೀನ್ ಆದ ನಂತರ ಸ್ವಲ್ಪ ಬ್ಲೋವರ್ಲಿ ಹೀಟ್ ಮಾಡ್ತೀನಿ. ಇವಾಗ ಹೀಟ್ ಮಾಡಿದ ನಂತರ ಫುಲ್ ಶಾರ್ಟ್ ಹೋಯ್ತು ಸರಿ. ಒಂದೇಳೆ ಹೋಗ್ಲಿಕ್ಕಂತಂದ್ರೆ ಕೆಪಾಸಿಟರ್ ಎಲ್ಲಿನ್ ಶಾರ್ಟ್ ಆಗಿರ್ತದೆ ಅದನ್ನ ರಿಮೂವ್ ಮಾಡಿ ತೋರಿಸ್ತೀನಿ ಬನ್ನಿ. ಇವಾಗ ಶಾರ್ಟ್ ಹೋಗಿದೆಲ್ಲ ಚೆಕ್ ಮಾಡಿ, ಸೇಮ್ ಮಲ್ಟಿಮೀಟರ್ದಲ್ಲಿ ಬೀಪ್ ಮಾಡಿಗೆ ಸೆಟ್ ಮಾಡಿ. ಮಲ್ಟಿಮೀಟರ್ದಲ್ಲಿ ಬೀಪ್ ಮಾಡಿ ಸೆಟ್ ಮಾಡಿದ ನಂತರ ಒಂದು ವೈರನ್ನ ಗ್ರೌಂಡಿಗೆ ಟಚ್ ಮಾಡಿ, ಇನ್ನೊಂದು ವೈರನ್ನ ಬ್ಯಾಟ್ರಿ ಪ್ಲಸ್ಗೆ ಟಚ್ ಮಾಡಿ. ಬೀಪ್ ಬರಬಾರ್ದು. ಬೀಪ್ ಬರ್ಲಿಕ್ಕಂತಂದ್ರೆ ಮೊಬೈಲ್ ಆನ್ ಇದ್ದಂಗೆ. ಒಂದೇಳೆ ಬೀಪ್ ಬಂತಂದ್ರೆ ಮೊಬೈಲ್ ಇನ್ನ ಫುಲ್ ಶಾರ್ಟ್ ಹೋಗಿಲ್ಲ, ಶಾರ್ಟ್ ಇದೆ ಅಂತ ಅರ್ಥ. ಇವಾಗ ನೋಡಮ್ ನಡಿ ಇದು ಹೇಗಿದೆ ಅಂತ. ಇವಾಗ ಈ ಮೊಬೈಲ್ ಫುಲ್ ಶಾರ್ಟ್ ಹೋಗಿದಿಲ್ಲ ಅಂತ ನೋಡಿ. ಈ ತರ ಬೀಪ್ ಬರಬಾರ್ದು. ಇವಾಗ
ಐಪಾಕ್ ಕ್ಲೀನ್ ಮಾಡಿದ್ರನ ಕಾರ್ಬನ್ ಫುಲ್ ಶಾರ್ಟ್ ಇದೆ, ಅಲ್ಲಿ ಬೀಪ್ ಬರ್ತಿದೆ ನೋಡಿ, ರೆಡ್ ಲೈಟ್ ಬೀಳ್ತಿದೆ ಮಲ್ಟಿಮೀಟರ್ದಲ್ಲಿ. ಇಲ್ಲಿ ಸಣ್ಣ ಸಣ್ಣ ಕೆಪಾಸಿಟರ್ ಇದಾವೆ, ಇವನ್ ಚೆಕ್ ಮಾಡ್ತೀನಿ. ಇಲ್ಲಿ ಕೆಪಾಸಿಟರ್ ಏನಿದೆ ಸಣ್ಣವು, ಇದರಲ್ಲಿ ಒಂದ್ ಸೈಡ್ ಬೀಪ್ ಬರಬೇಕು, ಇನ್ನೊಂದ್ ಸೈಡ್ ಬೀಪ್ ಬರಬಾರ್ದು ಅಂದ್ರೆ ಓಕೆ. ಒಂದ್ ವೇಳೆ ಎರಡು ಸೈಡ್ ಕೆಪಾಸಿಟರ್ ಬೀಪ್ ಬಂತಂತಂದ್ರೆ ಅದು ಶಾರ್ಟ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಬೇಕು, ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಇಲ್ಲಿ ಒಂದು ಸಣ್ಣದ ಡೌಟ್ ಬರಕತ್ತೆ, ಅದನ್ನ ರಿಮೂವ್ ಮಾಡಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ಚಿಕ್ಕ ಕೆಪಾಸಿಟರ್ ಇದೆಯಲ್ಲ, ಸಣ್ಣ ಕೆಪಾಸಿಟರ್ ಇದೆಯಲ್ಲ, ಇದು ಡೌಟ್ ಬರ್ತಿದೆ ನನಗೆ. ಇದನ್ನ ರಿಮೂವ್ ಮಾಡ್ತೀನಿ ಇವಾಗ. ರಿಮೂವ್ ಮಾಡಿದ ನಂತರ ಫುಲ್ ಶಾರ್ಟ್ ರಿಮೂವ್ ಆಗುತ್ತಾ ಇಲ್ಲ ಅಂತ ಒಂದ್ ಟೈಮ್ ಚೆಕ್ ಮಾಡ್ತೀನಿ. ಇವಾಗ ಇದನ್ನ ರಿಮೂವ್ ಮಾಡಿರ್ತೀನಿ. ಇಲ್ಲಿ ನೋಡಿ, ಇವಾಗ ನೋಡಿ ಇಲ್ಲಿ ಆ ಸಣ್ಣ ಕೆಪಾಸಿಟರ್ ಇವಾಗ ರಿಮೂವ್ ಮಾಡಿ, ಇಲ್ಲಿ ಕಾಣ್ತಿದೆಯಲ್ಲ ರಿಮೂವ್ ಆದದ್ದ, ಈ ತರ ರಿಮೂವ್ ಮಾಡಿ. ಇವಾಗ ಫುಲ್ ಶಾರ್ಟ್ ಹೋಗಿದೆ ಇಲ್ಲ ಅಂತ ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡ್ತೀನಿ ನೋಡಿ. ಇವಾಗ ಶಾರ್ಟ್ ಇದೆಯಾ ಇಲ್ಲ ಅಂತ. ಇವಾಗ ಶಾರ್ಟ್ ಹೋಗಿತ್ತಂತಂದ್ರೆ ಬೀಪ್ ಬರಲ್ಲ. ಅಲ್ಲಿ ನೋಡಿ ಬೀಪ್ ಬರಲ್ಲ. ಇವಾಗ ಅಲ್ಲಿ ರೆಡ್ ಲೈಟ್ ನ ಬೀಳ್ತಾ ಇಲ್ಲ. ರೆಡ್ ಲೈಟ್ ಬಿದ್ದರೆ ಫುಲ್ ಶಾರ್ಟ್ ಇದ್ದಂಗ. ಇವಾಗ 0 ಬರ್ತದೆ, ಓಕೆ ಶಾರ್ಟ್ ಇಲ್ಲ. ಇವಾಗ ವೈರಸ್ ಚೇಂಜ್ ಮಾಡಿ ಚೆಕ್ ಮಾಡ್ತೀನಿ ನೋಡಿ, ಬ್ಯಾಟ್ರಿ ಪ್ಲಸ್ ಮತ್ತೆ ಮೈನಸ್ಗೆ. ಇವಾಗ ನೋಡಿ ವೈರಸ್ ಚೇಂಜ್ ಮಾಡಿದ ನಂತರ ಅಲ್ಲಿ ರೀಡಿಂಗ್ ಬರಕತ್ತಿತ್ತು, 500 ರೀಡಿಂಗ್ ಬರಕತ್ತಿದೆ. ಇವಾಗ ಮೊಬೈಲ್ ಆನ್ ಆಯ್ತು, ಇವಾಗ ಫುಲ್ ಶಾರ್ಟ್ ರಿಮೂವ್ ಆಯ್ತು. ಈ ತರ ಸಣ್ಣ ಪುಟ್ಟ ಕೆಪಾಸಿಟರ್ ಮ್ಯಾಗ ಡೌಟ್ ಇದ್ರನ್ನ ರಿಮೂವ್ ಮಾಡಿ ಚೆಕ್ ಮಾಡಿ. ಇವಾಗ ಮೊಬೈಲ್ ಆನ್ ಆಗ್ತಿಲ್ಲ ನೋಡಿ, ಇವಾಗ ಆನ್ ಮಾಡಿದ್ರೆ ಪಕ್ಕ ಆನ್ ಆಗುತ್ತೆ, ಯಾಕಂದ್ರೆ ಶಾರ್ಟ್ ರಿಮೂವ್ ಆಯ್ತಲ್ಲ, ಫುಲ್ ಶಾರ್ಟ್ ಇತ್ತು ರಿಮೂವ್ ಆಯ್ತು. ಇವಾಗ ನೋಡಿ ಇಲ್ಲಿ ಆನ್ ಆಯ್ತು ನೋಡಿ ಮೊಬೈಲ್. ಇವಾಗ ಈ ತರ ಶಾರ್ಟ್ ರಿಮೂವ್ ಮಾಡೋದು. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಆ ಸಣ್ಣ ಕೆಪಾಸಿಟರ್ ಶಾರ್ಟ್ ಆದ್ರಿಂದ ಮೊಬೈಲ್ ಎಲ್ಲ ಫುಲ್ ಶಾರ್ಟ್ ತೋರಿಸ್ತಿತ್ತು. ಈ ತರ ಸಣ್ಣದ ಎಲ್ಲೇನು ಶಾರ್ಟ್ ಆಗಿತ್ತು ಅಂತಂದ್ರೆ ಮೊಬೈಲ್ ಫುಲ್ ಶಾರ್ಟ್ ತೋರಿಸುತ್ತೆ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಿ ಕೆಪಾಸಿಟರ್ಗಳ. ಈ ಚಿಕ್ಕ ಕೆಪಾಸಿಟರ್ ಇಂದ ಇಷ್ಟು ಪ್ರಾಬ್ಲಮ್ ಆಗಿತ್ತು ಇವಾಗ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ.